ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮನಿರ್ದೇಶಿತವಾದ ಕಾನೂನುಬದ್ಧವಾಗಿ ಸ್ಥಾಪಿತವಾದ ಭಾರತದ ಸಂವಿಧಾನದ ನೈಜ ನಂಬಿಕೆ ಮತ್ತು ನಿಷ್ಠೆಗೆ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಹೆಚ್ಚಿರುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ. ನನ್ನ ಉದ್ದೇಶ ಈ ಒಂದು ಕ್ಷೇತ್ರ, ಅದು ಶಿಕ್ಷಕರ ಕ್ಷೇತ್ರ ಇರ್ಬೋದು, ಪದವೀಧರ ಕ್ಷೇತ್ರ ಇರ್ಬೋದು, ಈ ಕ್ಷೇತ್ರದ ಒಂದು ಮತದಾನದ ಒಂದು ಪ್ರಕ್ರಿಯೆ ಎಲ್ಲ ಪದವೀಧರರಿಗೆ ಮತ್ತು ಶಿಕ್ಷಕರಿಗೆ ತಲುಪದಂತಹ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ನಾನು ಶಿಕ್ಷಕರಾಗಿ ದುಡಿತಾ ಇದ್ದಂಥ ಸಂದರ್ಭದಲ್ಲಿ ನಮಗೆ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಯಾರು ಎಂಬುದೇ ನಮಗೆ ಪರಿಚಯ ಆಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ರಾಜ್ಯದಲ್ಲಿರುವಂತಹ ಇಷ್ಟು ಪದವೀಧರರ ಬಗ್ಗೆ ಒಂದು ಮಾಹಿತಿಯನ್ನು ಮುಟ್ಟಿಸಬೇಕು. ಇದು ನಮ್ಮದೇ ಆದಂತಹ ಒಂದು ಕ್ಷೇತ್ರ, ಇದರ ಅಭ್ಯರ್ಥಿಗಳು ನಾವು ಆಗಬೇಕು. ಮತ್ತು ಬಹಳ ಮುಖ್ಯವಾಗಿ ಪದವೀಧರ ಕ್ಷೇತ್ರಕ್ಕೆ ಮತದಾನ ಮಾಡುವಂಥದ್ದು ಅದು ಬಹಳ ಪ್ರಾಮುಖ್ಯವಾದ್ದು ಮತ್ತು ಪ್ರತಿಯೊಬ್ಬ ಪದವೀಧರನ ಒಂದು ಜವಾಬ್ದಾರಿ ಕೂಡ ಹೌದು. ಹಾಗಂತೇಳಿ ಆ ಒಂದು ಜವಾಬ್ದಾರಿಕೆಯನ್ನು ನಾವು ನಿರ್ವಹಿಸಬೇಕಾದ್ರೆ ಆ ಒಂದು ಪದವೀಧರ ಕ್ಷೇತ್ರದ ಮಹತ್ವವನ್ನು ನಾವು ಆ ಪದವೀಧರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ನಾನು ಈ ಒಂದು ಚುನಾವಣೆಯಲ್ಲಿ ಪಕ್ಷೇತರನಾಗಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿಕ್ಕೆ ಮನಸ್ಸು ಮಾಡಿದ್ದು. ಈಗಾಗಲೇ ಅನೇಕ ಪದವೀಧರರನ್ನು ಸಂಪರ್ಕ ಮಾಡಿ ಇದರ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕೂಡ ಕ್ರಿಯೇಟ್ ಮಾಡಿದ್ದೇನೆ. ಮುಂದಕ್ಕೆ ನನ್ನ ಈ ಒಂದು ಚುನಾವಣೆಯಲ್ಲಿ ನಾವೇನಾದರೂ ಜಯಶಾಲಿಗಳಾದರೆ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಅಥವಾ ಈ ಪದವೀಧರರ ಒಂದು ಕ್ಷೇತ್ರ ಏನಿದೆ ಅದರ ಬಗ್ಗೆ ಒಂದು ವಿಶಾಲವಾದಂತಹ ಒಂದು ಮಾಹಿತಿಯನ್ನು ಪದವೀಧರಿಗೆ ನೀಡುವ ಒಂದು ಮಹದಾಸೆ ಕೂಡ ನಂದಾಗಿದೆ. ಮಾತ್ರವಲ್ಲದೆ ಈ ಪದವೀಧರರಿಗೆ ಮುಂದೆ ಅವರ ಶೈಕ್ಷಣಿಕವಾದಂತಹ ಒಂದು ಜೀವನದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಯಾವ ರೀತಿಯ ಒಂದು ಸಹಾಯವನ್ನು ಮಾಡ್ಬೋದು, ಅದು ಕೋಚಿಂಗ್ ಇರ್ಬೋದು, ಇಂಥ ವಿಚಾರಗಳಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡುವಂಥ ಒಂದು ಉದ್ದೇಶ ಕೂಡ ನನ್ನದಾಗಿದೆ. ಈ ಎಲ್ಲ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೇನೆ.